ಯೋಹಾನನು ಬರೆದಂಥ ಸುವಾರ್ತೆ 13ನೇ ಅಧ್ಯಾಯ 38ನೆಯ ವಾಕ್ಯ. ನನಗಾಗಿ ಪ್ರಾಣ ಕೊಟ್ಟೀಯ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹಿಡಿದುಕೊಡಲ್ಪಟ್ಟಂತ ರಾತ್ರಿಯಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ತನಗೆ ಸಂಭವಿಸಲಿರುವಂತ ಮರಣದ ಕುರಿತಾಗಿ, ಹಾಗೆ ತನ್ನನ್ನು ಹಿಂಬಾಲಿಸುವಂತವರು ಯಾವ ರೀತಿ ಚದರಿ ಓಡಿ ಹೋಗುತ್ತಾರೆ ಎಂಬುದರ ಕುರಿತಾಗಿ ತನ್ನ ಶಿಷ್ಯರಿಗೆ ತಿಳಿಸುವಾಗ, ಪೇತ್ರನಾದರೂ ಯೇಸು ಕ್ರಿಸ್ತನ ಬಳಿಗೆ ಬಂದು, ಸ್ವಾಮಿ, ನಿನಗೋಸ್ಕರ ಪ್ರಾಣವನ್ನು ಬೇಕಾದರೆ ಕೊಟ್ಟೇನು, ಆದರೆ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆಗ ಯೇಸು ಕ್ರಿಸ್ತನು ಅವನನ್ನು ನೋಡಿ, ನನಗಾಗಿ ಪ್ರಾಣ ಕೊಟ್ಟೀಯ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಎಂಬುದಾಗಿ. ಅದೇ ರೀತಿಯಾಗಿ ನಂತರ ನಡೆದಂಥ ಘಟನೆಗಳ ಮಧ್ಯದಲ್ಲಿ ಪೇತ್ರನು ಯೇಸುವನ್ನು ಅರಿಯನೆಂಬುದಾಗಿ 3 ಸಾರಿ ಹೇಳಿದ್ದು ಮಾತ್ರವಲ್ಲ, ಪ್ರಮಾಣ ಕೂಡ ಮಾಡಿಬಿಟ್ಟನು. ಅದರ ನಂತರವೇ ಕೋಳಿಯು ಕೂಗಿದ್ದು. ಅದು ಕೂಗಿದಾಗ ಪೇತ್ರನಿಗೆ ನೆನಪಾಯಿತು, ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳಿದ್ದನು ಎಂಬುದಾಗಿ. ಆಗ ಹೃದಯದಲ್ಲಿ ಬಹಳ ನೊಂದವನಾಗಿ ಪಶ್ಚಾತ್ತಾಪ ಪಟ್ಟು ತಾನು ಹೇಳಿದ್ದೊಂದು ಮಾಡಿದ್ದೊಂದು ಎಂಬುದಾಗಿ ದೇವರ ಮುಂದೆ ಅರಿಕೆ ಮಾಡಿ ಮನ ತಿರುಗಿದ ನಂತರ ದೇವರನ್ನು ಸೇರಿಸಿಕೊಂಡದ್ದು ಮಾತ್ರವಲ್ಲ, ಅವನು ತನ್ನ ಅಭಿಷೇಕದಿಂದಲೂ ಪವಿತ್ರಾತ್ಮನ ಬಲದಿಂದಲೂ ತುಂಬಿಸಿ ತನ್ನ ರಾಜ್ಯವನ್ನು ಕಟ್ಟುವುದಕ್ಕೆ ವಿಶೇಷವಾದ ಸಾಧನವಾಗಿ ಬಳಸಿಕೊಂಡರು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಬಾರಿ ನಾವು ದೇವರ ಮುಂದೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿರುತ್ತೇವೆ, ದೊಡ್ಡ ದೊಡ್ಡ ಅರಿಕೆಗಳನ್ನು ಮಾಡಿಕೊಂಡಿರುತ್ತೇವೆ, ದೊಡ್ಡ ದೊಡ್ಡ ವಿಷಯಗಳನ್ನು ಕೊಚ್ಚಿಕೊಂಡು ಹೀಗೆ ಮಾಡಿಬಿಡುತ್ತೇವೆ, ಹಾಗೆ ಮಾಡಿಬಿಡುತ್ತೇವೆ ಎಂಬುದಾಗಿ ಹೇಳಿಕೊಳ್ಳುತ್ತೇವೆ. ಆದರೆ ಅನೇಕ ಬಾರಿ ಅವುಗಳನ್ನು ಮಾಡುವುದಕ್ಕಾಗದೆ ವಿಫಲರಾಗಿ ಹೋಗುತ್ತೇವೆ. ಆದರೆ ಅದನ್ನು ಹಾಗೆ ಮರೆತು ಬಿಟ್ಟು ಮುಂದೆ ಹೋಗಿ, ದೇವರೇ ನನ್ನನ್ನು ಉಪಯೋಗಿಸು, ನನ್ನ ಜೀವಿತದಲ್ಲಿ ಹಾಗೆ ಮಾಡು, ಹೀಗೆ ಮಾಡೆಂಬುದಾಗಿ ಬೇಡುವುದರಲ್ಲೇ ಸಮಯವನ್ನು ಕಳೆಯುತ್ತೇವೆ. ಆದರೆ ಅನೇಕ ಬಾರಿ ಬೇಡುವಂಥ ವಿಷಯಗಳನ್ನು ಹೊಂದುವುದಕ್ಕಾಗದೆ ಅನೇಕ ತಡೆಗಳನ್ನು ಕೂಡ, ವಿರೋಧಗಳನ್ನು ಕೂಡ ಎದುರಿಸುತ್ತೇವೆ. ಆ ರೀತಿಯಾಗಿ ಬರುವಂಥ ತಡೆಗಳಿಗೆ ಒಂದು ಮುಖ್ಯವಾದಂಥ ಕಾರಣ, ನಾವು ಅರಿಕೆ ಮಾಡಿ ದೇವರ ಮುಂದೆ ಹೇಳಿ ನೆರವೇರಿಸದೇ ಇರುವಂಥ ಕಾರ್ಯಗಳು. ಒಂದು ವೇಳೆ ದಿವಸ ನಿಮ್ಮ ಜೀವಿತವನ್ನು ನೋಡುವಾಗ ಅಂತಹ ವಿಷಯಗಳು ನೆನಪಿಗೆ ಬರುವುದಾದರೆ, ಅವುಗಳನ್ನು ನೆರವೇರಿಸೋಕ್ಕೆ ಇನ್ನೂ ಕೂಡ ಆಸ್ಪದ ಇರುವುದಾದರೆ, ಖಂಡಿತವಾಗಿ ಹೋಗಿ ಅದನ್ನು ನೆರವೇರಿಸಿ ಹಾಗೆ ದೇವರ ಮುಂದೆ ಕ್ಷಮಾಪಣೆಯನ್ನು ಕೇಳಿ ನಿಮ್ಮನ್ನು ಒಪ್ಪಿಸಿಕೊಡಿ. ಒಂದು ವೇಳೆ ನೆರವೇರಿಸೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇರುವುದಾದರೂ ಕೂಡ ದೇವರ ಮುಂದೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡುವುದಾದರೆ ದೇವರು ನಿಮ್ಮನ್ನು ಕ್ಷಮಿಸುವುದು ಮಾತ್ರವಲ್ಲ, ನಿಮ್ಮನ್ನು ಬಂಧನಗಳಿಂದ ಬಿಡಿಸಿ ಹೊಸ ಜೀವಿತವನ್ನು, ಹೊಸ ಅಭಿಷೇಕವನ್ನು ಕೊಟ್ಟು ಮುನ್ನಡೆಸುತ್ತಾನೆ. ಇದು ದೇವರ ವಿಷಯದಲ್ಲಿ ಮಾತ್ರವಲ್ಲ, ಮನುಷ್ಯರ ವಿಷಯದಲ್ಲಿ ಕೂಡ ನಾನು ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ ಎಂಬುದಾಗಿ ಮನುಷ್ಯರಿಗೆ ಮಾತುಗಳನ್ನು ಕೊಟ್ಟು ಅವರು ಎದುರು ನೋಡುತ್ತಾ ನಿಮ್ಮನ್ನೇ ನಂಬಿಕೊಂಡಿರುವಾಗ ನೀವು ಅವರನ್ನು ಕೈಬಿಟ್ಟು ಬಿಟ್ಟರೆ ಅದು ಕೂಡ ದೇವರ ದೃಷ್ಟಿಯಲ್ಲಿ ಅಪರಾಧವೇ ಆಗಿದೆ. ಈ ರೀತಿಯಾಗಿ ಮಾತು ಮೀರಿ ನಡೆಯುವಂಥದ್ದು ಪಾಪ ಎಂಬುದನ್ನು ತಿಳಿದು ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ಯಥಾರ್ಥತೆ ಉಳ್ಳವರಾಗಿ, ನಂಬಿಗಸ್ತರಾಗಿ ನಡೆದುಕೊಳ್ಳುವಂಥದ್ದು ಬಹಳ ಮುಖ್ಯ ಎಂಬುದನ್ನು ತಿಳಿದವರಾಗಿ, ಅದನ್ನು ಮೀರಿ ನಡೆದಂಥ ವಿಷಯಗಳಿಗೆ ಈ ದಿವಸ ಕ್ಷಮಾಪಣೆಯನ್ನು ಕೇಳಿ ಮಾಡಬಹುದಾದಂಥ ವಿಷಯಗಳನ್ನು ಮಾಡಿ ನೆರವೇರಿಸಿ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಪೇತ್ರನು ನಾನು ಪ್ರಾಣ ಬೇಕಾದರೆ ಕೊಟ್ಟೇನೆಂಬುದಾಗಿ ಹೇಳಿದ್ದಾಗಿಯೂ ಯೇಸು ಕ್ರಿಸ್ತನು ಹಿಡಿದುಕೊಡಲ್ಪಡುವಾಗ ಯೇಸುವನ್ನು ಬಿಟ್ಟು ಹೋದದ್ದು ಮಾತ್ರವಲ್ಲ, ಯೇಸುವನ್ನು ಅರಿಯನೆಂಬುದಾಗಿ ಪ್ರಮಾಣ ಮಾಡಿ ಕೂಡ ಹೇಳಿಬಿಟ್ಟನಪ್ಪ. ನಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಬಾರಿ ಹೇಳಿದ ವಿಷಯಗಳನ್ನು ಮಾಡುವುದಕ್ಕಾಗದೆ, ಅದನ್ನು ಅನುಸರಿಸುವುದಕ್ಕಾಗದೆ, ಹರಕೆ ಮಾಡಿಕೊಂಡಂಥ ವಿಷಯಗಳನ್ನು ನೆರವೇರಿಸುವುದಕ್ಕೆ ಆಗದೆ ದೇವರ ಮುಂದೆ, ಮನುಷ್ಯರ ಮುಂದೆ ಅನೇಕ ಬಾರಿ ಕೊರತೆಗಳುಳ್ಳವರಾಗಿ ಕಂಡಂಥ ದಿವಸಗಳನ್ನು, ವಿಷಯಗಳನ್ನು ನೆನಪಿಸಿಕೊಂಡು ಅಪ್ಪ ಅವುಗಳನ್ನು ಅರಿಕೆ ಮಾಡಿ ಕ್ಷಮಿಸು ಎಂಬುದಾಗಿ ಬೇಡುತ್ತಾ ಇದ್ದೇವೆ. ನೆರವೇರಿಸಬಹುದಾದಂಥ ವಿಷಯಗಳನ್ನು ನೆನಪಿಗೆ ತಂದು ಅದನ್ನು ನೆರವೇರಿಸೋಕ್ಕೆ ಬಲವನ್ನು ಕೊಟ್ಟು ಪರಿಪೂರ್ಣವಾಗಿ ಅದನ್ನು ಪೂರೈಸುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ಆ ರೀತಿಯಾಗಿ ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತ ಈ ದಿವಸವೇ ಸ್ಪರ್ಶಿಸಲ್ಪಡಲಿ. ಈಗಲೇ ಅದ್ಭುತಗಳು ನಡೆಯಲಿ, ತಡೆಗಳು ನೀಗಲಿ, ಯೇಸುವಿನ ನಾಮದಲ್ಲಿ ಕಾರ್ಯಗಳು ಸಫಲವಾಗಲಿ. ಜೀವಿತದ ಉದ್ಧಾರಕ್ಕೆ ತಡೆ
ತಡೆಯಾಗಿ ಹೋರಾಡುವಂಥ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಲಿ ಎಂಬುದ ಕಟ್ಟಲೆ ಕೊಡ್ತಾ ಇದ್ದಾನೆ. ನೀಗಿ ಹೋಗಲಿ ಪೂರ್ಣವಾಗಿ ಜೀವಿತಗಳಪ್ಪ. ನಿನ್ನ ನಾಮದ ಮಹಿಮೆಗೋಸ್ಕರ ಮುಂದುವರೆದು ಜಯಶಾಲಿಗಳಾಗಿ ಜೀವಿಸಲಿ. ನೀನು ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.